ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಕಸ್ತೂರೆ ವ್ಲಾಗ್ಸ್. ಇವತ್ತು ನಾನು ಬಂದುಬಿಟ್ಟು ಹೊಸಪೇಟೆಯಲ್ಲಿದ್ದೀನಿ. ಸಮ್ಮರ್ ವೆಕೇಷನ್ಗೆ ಅಂತೇಳಿ ತಮ್ಮನ ಮನೆಗೆ ಬಂದೆ ಹುಬ್ಳಿಯಿಂದ ಆಂಟಿ ಅಂಕಲ್ ಬಂದಿದ್ದರು. ಸೊ ಅವ್ರು ಹೇಳಿದರು ನಡಿ ಹೊಸಪೇಟೆಗೆ ಹೋಗಿ ಒಂದು 4 ದಿನ ಇದ್ದು ಬರೋಣ ಅಂತ ಹೇಳಿ. ಸೊ ಹೊಸಪೇಟೆಗೆ ಬಂದಾದಮೇಲೆ ಇನ್ನು ಮಕ್ಕಳರು ಮನೆಯಲ್ಲಿ ಕೂರೋದೇ ಇಲ್ಲ. ಆಳೋಕ್ಕೆ ಸ್ಟಾರ್ಟ್ ಮಾಡಿದರು. ನಮ್ಮನ್ನೆಲ್ಲರೂ ಕರ್ಕೊಂಡು ಹೋಗ್ರಿ ಆಟ ಆಡೋಕ್ಕೆ ಅಂತ ಹೇಳಿ. ನನ್ನ ತಂಗಿ ಮತ್ತು ನನ್ನ ಮಗಳದು ಸಮ್ಮರ್ ವೆಕೇಷನ್ ಇದ್ದಿದ್ದರಿಂದ ಅವ್ರನ್ನ ಫ್ರೀಡಮ್ ಪಾರ್ಕಿಗೆ ಕರ್ಕೊಂಡು ಹೋದೆ. ಆಲ್ಮೋಸ್ಟ್ ಹೊಸಪೇಟೆಯಲ್ಲಿರೋರಿಗೆಲ್ರಿಗೂ ಗೊತ್ತಿರುತ್ತೆ ಫ್ರೀಡಮ್ ಪಾರ್ಕ್ ಬಗ್ಗೆ. ನಾನೇನು ಹೊಸದಾಗಿ ಏನು ಹೇಳೋದು ಬೇಡ. ಬಟ್ ಆದ್ರೂ ನಾನು ನೋಡ್ತಾ ಇರೋದು ಫಸ್ಟ್ ಟೈಮ್ ಆಗಿದ್ದರಿಂದ ನಾನು ವೀಡಿಯೋಸ್ನೆಲ್ಲ ಮಾಡಿದೆ. ಸೊ ಸಮ್ಮರ್ ವೆಕೇಷನ್ಗೆ ಅಂತ ಬಂದಮೇಲೆ ಮಕ್ಕಳನ್ನ ಹಾಗೆ ಬಿಟ್ಟರೆ ಮುಗಿದೋಯ್ತು ಕತೆ. ನಮ್ಮನ್ನು ಮನೇಲಿರೋಕ್ಕೂ ಸಹ ಬಿಡೋಲ್ಲ ಅವರು. ಅಷ್ಟು ತರಲೆಗಳನ್ನ ಮಾಡ್ತಾರೆ. ಹೊರಗೆ ಹೋಗೋಣ ಅಂತ. ಬಿಸಿಲು ತುಂಬ ಇದ್ದಿದ್ದರಿಂದ ನಾವೇನು ಆಫ್ಟರ್ನೂನ್ ಟೈಮಲ್ಲಿ ಏನು ಹೋಗಲಿಲ್ಲ. ಈವ್ನಿಂಗ್ ಟೈಮ್ 5 o'clock ಹಂಗೆ ಹೊರಟು ಅಲ್ಲೆಲ್ಲ ರೀಚ್ ಆಗಿ ಟಿಕೆಟ್ ಎಲ್ಲ ತೆಗೆಸಿ ಎಲ್ಲ ಪಾರ್ಕ್ ನೋಡೋಷ್ಟರಲ್ಲಿ ಒಂದು 2-3 hours ಬೇಕಾಗುತ್ತೆ. ವೆದರು ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಹಸಿರು ನೋಡೋಕ್ಕೂ ತುಂಬ ಖುಷಿ ಅನಿಸುತ್ತೆ. ನನಗಾದರೂ ಈ ಥರ ಹಸಿರು ನೋಡಿದರೆ ತುಂಬ ಖುಷಿ ಅನಿಸುತ್ತೆ. ನಾನು ಆಲ್ಮೋಸ್ಟ್ ಪುಣೆದಲ್ಲಿ ನನಗೆ ಈ ಥರ ಹಸಿರು ನೋಡೋಕ್ಕೆ ಸಿಗೋದಿಲ್ಲ. ಸೊ ಹಾಗಾಗಿ ನಾವು ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಇನ್ನು ಈ ಥರ ಒಂದು ಗುಹೆ ಥರ ಮಾಡಿದ್ದಾರೆ. ಅದ್ರ ಒಳಗೆ ಫ್ರೀಡಮ್ ಫೈಟರ್ಸ್ ಅವ್ರದ್ದು ಪಿಕ್ಚರ್ ಹಾಕಿ ಮತ್ತು ಅದ್ರ ಕೆಳಗೆ ಅವ್ರದ್ದು ನೇಮಿಂಗ್ನೂ ಮಾಡಿದ್ದಾರೆ. ಅದನ್ನೆಲ್ಲ ನಮ್ಮ ಆಂಟಿ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಕರ್ಕೊಂಡು ಹೋಗ್ತಿದ್ರು. ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಇನ್ನು ಗ್ರೀನರಿ ಇದೆ ಮತ್ತು ಪಾರ್ಕಲ್ಲಿ ಬಂದಿದ್ದೀವಿ. ಅದು ಈ ಥರ ಸಮ್ಮರ್ ವೆಕೇಷನ್ ಅಂತ ಹೇಳಿದರೆ ಫೋಟೋಶೂಟ್ ಆದರೂ ಬೇಕಲ್ವ. ಫೋಟೋಶೂಟ್ ಮಾಡ್ತಾಯಿದ್ವಿ. ಹಾಗೆ ನನ್ನ ಮಗಳು ಒಬ್ಬಳೇ ಓಡಾಡಬೇಕು ಪಾರ್ಕಲ್ಲಿ ಅಂತ ಅಳ್ತಾಯಿದ್ಲು. ನನ್ನ ತಮ್ಮ ಒಂದು ಸ್ವಲ್ಪ ಗದರಿಸಿದ ತಕ್ಷಣ ಹೋಗಿ ಕಂಬ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾಳೆ ನೋಡ್ರಿ. ಅದಾದಮೇಲೆ 7:30 ಹಾಗೆ ಮ್ಯೂಸಿಕಲ್ ಫೌಂಟೇನ್ ಸ್ಟಾರ್ಟ್ ಆಯಿತು. ಅದನ್ನು ನೋಡ್ಕೊಂಡು ಅದಕ್ಕೋಸ್ಕರನೇ ವೇಟ್ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ 7 o'clockವರೆಗೂ ನಮ್ಮದೆಲ್ಲ ನೋಡೋದು ಆಗೋಗ್ಬಿಟ್ಟಿತ್ತು. 7:30ಗೆ ಇದು ಮ್ಯೂಸಿಕಲ್ ಫೌಂಟೇನ್ ಇದ್ದಿದ್ದರಿಂದ ಇದನ್ನು ನೋಡ್ಕೊಂಡು ಹೋಗೋಣ, ಮಕ್ಕಳಿಗೆ ತೋರಿಸೋಣ, ಸ್ವಲ್ಪ ಖುಷಿ ಆಗುತ್ತೆ ಅಂತ ಹೇಳಿ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮನೆಗೆ ಹೊರಟಿವಿ. ಸ್ವಲ್ಪ ಸ್ನ್ಯಾಕ್ಸ್ ಅದು ತಿಂದ್ಬಿಟ್ಟು, ಅದು ನಾನು ಪುಣೆ ಶಿಫ್ಟ್ ಆದಾಗಿಂದ ಮಂಡಕ್ಕಿ ಮಿರ್ಚಿ ಈ ಥರದ್ದೆಲ್ಲ ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಮನೇಲಿ ಮಾಡ್ತೀನಿ ಆದ್ರೂ ಇಲ್ಲಿ ಟೇಸ್ಟ್ ಬರೋಲ್ಲ. ಸೊ ಬಾಯ್ ಫ್ರೆಂಡ್ಸ್, ಮತ್ತೆ ನಾಳೆ ಇನ್ನೊಂದು ಮಿನಿ ವ್ಲಾಗ್